ಎವ್ರಿ ಇಯರ್ ಟ್ಯಾಕ್ಸ್ ಪೇರ್ ಮಾಡ್ತಾರೋ ಬಿಗ್ಗೆಸ್ಟ್ ರಿಸ್ಕಿ ಡಿಸಿಷನ್ ಏನಂದ್ರೆ ಐ.ಟಿ.ಆರ್.ನಲ್ಲಿ ಫಾರಿನ್ ಅಸೆಟ್‌ನ ಡಿಕ್ಲೇರ್ ಮಾಡದೇ ಇರೋದು. ಒಂದಿನ ಒಂದು ಕ್ಲೈಂಟ್ ಹೇಳಿದ್ರು, "ಸರ್, ಜಸ್ಟ್ ಒಂದು ಚಿಕ್ಕ ಫಾರಿನ್ ಅಕೌಂಟ್ ಇಂಪಾರ್ಟೆಂಟ್ ಅಂತ ಅನ್ಸ್ತಿಲ್ಲ." ಅವರಿಗೆ ಅವಾಗ ಗೊತ್ತಿಲ್ಲ ಎಷ್ಟು ರಿಸ್ಕ್ ತಗೊಳ್ತಾ ಇದ್ದಾರೆ ಅಂತ. ಫಾರಿನ್ ಬ್ಯಾಂಕ್ ಇಂಟ್ರೆಸ್ಟ್ ಇತ್ತು, ಸಮ್ ಓವರ್‌ಸೀಸ್ ಇನ್ವೆಸ್ಟ್‌ಮೆಂಟ್ ಇತ್ತು, ಬಟ್ ಐ.ಟಿ.ಆರ್.ನಲ್ಲಿ ಝೀರೋ ಡಿಸ್ಕ್ಲೋಷರ್. ಎಲ್ಲರೂ ಥಿಂಕ್ ಮಾಡ್ತಾರೆ ಇನ್ಕಮ್ ಸ್ಮಾಲ್ ಇದೆ, ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಇನ್ಕಮ್ ಟ್ಯಾಕ್ಸ್ ಲಾ ಹಂಗಿಲ್ಲ. ಬ್ಲ್ಯಾಕ್ ಮನಿ ಆಕ್ಟ್ ನೋಟಿಸಸ್ ಬರುತ್ತೆ, 30% ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್, ಇಯರ್ಲಿ 10 lakh ವರೆಗೆ ನೋಟಿಸ್ ಇರುತ್ತೆ, ಸ್ಕ್ರೂಟಿನಿ ಅಂಡ್ ಇನ್ವೆಸ್ಟಿಗೇಷನ್ಸ್ ಕೂಡ ಬರ್ಬೋದು. ಬಟ್ ವಿತೌಟ್ ಪ್ಯಾನಿಕಿಂಗ್ ನಾವು ಅರ್ಲಿ ಡಿಸಿಷನ್ ತಗೊಂಡ್ವಿ. ಎಲ್ಲಾ ಫಾರಿನ್ ಅಸೆಟ್‌ನ ಐಡೆಂಟಿಫೈ ಮಾಡಿದ್ವಿ, ಶೆಡ್ಯೂಲ್ ಎಫ್ ಎ ಮತ್ತು ಎಫ್.ಐ.ಸಿ ನಲ್ಲಿ ಡಿಸ್ಕ್ಲೋಸ್ ಮಾಡಿದ್ವಿ, ಪಾಸ್ಟ್ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡಿ ಕಾಂಪ್ಲೈಂಟ್ ಐ.ಟಿ.ಆರ್ ಫೈಲಿಂಗ್ ನ ಪ್ರಿಪೇರ್ ಮಾಡಿದ್ವಿ. ಇದೇ ಎಕ್ಸಾಕ್ಟ್ಲಿ ನಾವು ನಮ್ ಕ್ಲೈಂಟ್ಸ್ಗೆ ಮಾಡುವ ಪ್ರೋಸೆಸ್. ಇವತ್ತು ಅವರ ಐ.ಟಿ.ಆರ್ ಕ್ಲೀನ್, ಕಾಂಪ್ಲೈಂಟ್ ಅಂಡ್ ಫ್ಯೂಚರ್ ಪ್ರೂಫ್. ನೋ ಸ್ಕ್ರೂಟಿನಿ ಫಿಯರ್, ನೋ ಸರ್ಪ್ರೈಸ್ ನೋಟಿಸಸ್. ಸಮ್ಟೈಮ್ಸ್ ಒಂದು ಇಗ್ನೋರ್ ಮಾಡಿದ ಡಿಸ್ಕ್ಲೋಷರ್ ಎಲ್ಲ ನೆಗೆಟಿವ್ ಆಗಿ ಚೇಂಜ್ ಮಾಡುತ್ತೆ. ನಿಮ್ಗೆ ಫಾರಿನ್ ಇನ್ಕಮ್ ಅಥವಾ ಫಾರಿನ್ ಅಸೆಟ್ ಇದ್ರೆ ಚಾನ್ಸ್ ತಗೊಂಬೇಡಿ. ರೈಟ್ ಆಗಿ ಡಿಕ್ಲೇರ್ ಮಾಡಿ, ಟೈಮ್ಗೆ ಡಿಕ್ಲೇರ್ ಮಾಡಿ. ಈ ತರ ಟ್ಯಾಕ್ಸ್ ಕ್ಲಾರಿಟಿಗೆ ವಿ ಆಡಿಟರ್ಸ್ ನ ಫಾಲೋ ಮಾಡಿ. ಮತ್ತೆ ಪ್ರೊಫೆಷನಲ್ ಹೆಲ್ಪ್ಗೆ ಫಾರಿನ್ ಅಂತ ಕಮೆಂಟ್ ಮಾಡಿ.